ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಬುರುಡಕ್ಕೆ ಸಂಬಂಧ ಚಿನ್ನಯ್ಯನಿಗೆ ಟ್ರೈನಿಂಗ್ ಕೊಡಲಾಗಿತ್ತ. ಶವ ಹುತ್ತಿಟ್ಟ ಜಾಗಗಳೆಂದು ಸ್ಥಳ ಪರಿಶೀಲನೆ ನಡೆಸಿತ್ತ ಟೀಮ್. ವರ್ಷದ ಹಿಂದೆ ಸ್ಥಳಗಳಿಗೆ ತೆರಳಿ ರಿಹರ್ಸಲ್ ಮಾಡಿದ್ರ ಈ ಗ್ಯಾಂಗ್ನವರು. ಶವ ಹುತ್ತಿಟ್ಟ ಜಾಗ ಗುರುತಿಸಿ ಮಾರ್ಕಿಂಗ್ ಏನಾದರೂ ಮಾಡಿ ಬಂದಿದ್ರ. ಜಾಗ ಗುರುತಿಸಲು ಗಿಡಗಳನ್ನು ನೆಟ್ಟು ಮಾರ್ಕಿಂಗ್ ಮಾಡಿತ್ತ ಈ ಗ್ಯಾಂಗು. ಬಂಗ್ಲಾಗುಡ್ಡ, ನೇತ್ರಾವತಿ ಸ್ನಾನ ಘಟ್ಟದ ಪಕ್ಕ ಜಾಗ, ಬಾಹುಬಲಿ ಬೆಟ್ಟ ಹಾಗೆ ಬೋಳಿಯಾರ್ ಭಾಗದಲ್ಲಿ ಚಿನ್ನಯ್ಯ ಸ್ಥಳ ಗುರುತು ಮಾಡಿದ್ದ. ಅಲ್ಲಿ ಬೆಳೆಯದ ವಿರಳ ಜಾತಿಯ ಗಿಡ ನೆಟ್ಟು ಈ ಟೀಮ್ ಗುರುತು ಮಾಡ್ತಾ. ಕೆಲವು ಜಾಗದಲ್ಲಿ ಮರಗಳನ್ನು ಗುರುತು ಮಾಡಿಕೊಂಡಿತ್ತು ಈ ತಂಡ. ಮಾರ್ಕಿಂಗ್ ಮಾಡಿದ್ದ ಸ್ಥಳಗಳಲ್ಲಿ ರಿಹರ್ಸಲ್ ಮಾಡಿತ್ತು ಈ ತಂಡ. ಗಿರೀಶ್ ಮಠಣ್ಣನವರ್ ನಿರ್ದೇಶನದಂತೆ ಪ್ಲಾನ್ ಎಲ್ಲ ನಡೆದಿತ್ತಾ? ಶವ ಹುತ್ತಿಟ್ಟ ಜಾಗಗಳ ಗುರುತಿಸುವಿಕೆ ರಹಸ್ಯ ಬಿಚ್ಚಿಟ್ಟಿದ್ದಾನೆ ಚಿನ್ನಯ್ಯ. ವಿಚಾರಣೆ ವೇಳೆ SIT ಅಧಿಕಾರಿಗಳಿಗೆ ಚಿನ್ನಯ್ಯ ಈ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅಂದರೆ ಏಕಾಏಕಿ ನಾನು ಶವಗಳನ್ನು ಹೂತಿದ್ದೇನೆ ಅಂಥೇಳಿ ಇವನು ಬಂದು ಜಾಗ ತೋರಿಸಿದ್ದಲ್ಲ. ಈ ಹಿಂದೆನೇ ಪ್ಲ್ಯಾನ್ ಎಲ್ಲ ನಡೆದಿತ್ತದು. ರಾತ್ರೋರಾತ್ರಿ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಒಂದು 30 ಸ್ಥಳಗಳನ್ನು ಗುರುತು ಮಾಡಿ ಹೋಗಿತ್ತಂತೆ ಈ ಟೀಮು. ಮತ್ತು ಈ ಗಿರೀಶ್ ಮಠಣ್ಣನವರ್ ಅವರ ಪ್ಲ್ಯಾನ್ ಅಂತಲೇ ಇವನು ಜಾಗಗಳನ್ನು ತೋರಿಸಿದ್ದಾನೆ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದ್ದಾವೆ. SIT ವಿಚಾರಣೆ ವೇಳೆ ಕೂಡ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಕೆಲವೊಂದಿಷ್ಟು ಸ್ಫೋಟಕವಾದಂಥ ಮಾಹಿತಿನ ಬಿಚ್ಚಿಟ್ಟಿದ್ದಾನೆ. ಒಟ್ಟು 30 ಪ್ಲೇಸನ್ನು ಈತ ತಲೆಯಲ್ಲಿಟ್ಕೊಂಡಿದ್ದು, ಅಂದರೆ ರಿಹರ್ಸಲ್ ಮಾಡಿದ್ದು. ಅದರಲ್ಲಿ ಒಟ್ಟು 17 ಪಾಯಿಂಟ್ಗಳನ್ನು SIT ಅವ್ರಿಗೆ ತೋರಿಸಿದ್ದು. ಇನ್ನೊಂದು 13 ಪಾಯಿಂಟ್ ಬಾಕಿ. ಅಂದರೆ ಎಲ್ಲ ಬೋಗಸ್ ಥರನೇ ಇವ್ರಿಗೆ ಹೇಗೆ ಬೇಕು ಹಾಗೆ ಇವರು ಅಲ್ಲಿ ಒಂದು ಬ್ಲೂ ಪ್ರಿಂಟ್ ಥರ ರೆಡಿ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ.